ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ಬೋದು ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳು ಕೂಡ ಆಗಿದ್ದಾವೆ. ಕೆಲವೊಂದು ಈಗ HSTR ನೋಡ್ಬೋದು, ಸುಮಾರು 6,000ಕ್ಕಿಂತ ಹೆಚ್ಚು ಪ್ಲಸ್ ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗುತ್ತೆ. ಉಳಿದಿರ್ತಕ್ಕಂಥದ್ದು GPSTR ಮತ್ತು PSTR ಹುದ್ದೆಗಳಿಗೆ ಎಷ್ಟು ಸಬ್ಜೆಕ್ಟ್ಗಳಿಗೆ ಇದಾವೆ ಅನ್ನೋದ್ರ ಬಗ್ಗೆನೂ ಅವರು ಕ್ರಿಯೇಟ್ ಮಾಡಿ ಇನ್ನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಶನ್ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ಜೊತೆಗೆ ಈಗ ಆಲ್ರೆಡಿ ಪ್ರೈಸ್ ಸ್ಕೂಲ್ಗಳಲ್ಲಿ ನೋಟಿಫಿಕೇಶನ್ ಆಗಿದೆ. ಎಷ್ಟು ಪೋಸ್ಟ್ಗಳಿಗೆ ಮತ್ತು HK ಮತ್ತು ನಾನ್ HK ಸಂಬಂಧಪಟ್ಟಿರ್ತಕ್ಕಂಥದ್ದು ಆಲ್ರೆಡಿ ನೋಟಿಫಿಕೇಶನ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಎಲ್ಲ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಲ್ ಸಬ್ಜೆಕ್ಟ್ PDF ನೋಟ್ಸನ್ನು ನಾವು ಕ್ರಿಯೇಟ್ ಮಾಡಿದ್ವಿ. ಸೊ ಹಲವಾರು ರೀತಿಯಾಗಿರ್ತಕ್ಕಂಥ ಏನು ಸೀರಿಯಸ್ ಆಸ್ಪಿರೆಂಟ್ಸು ಏನು ಮಾಡ್ತಿದ್ದಾರಪ್ಪ ಅನ್ನೋದಾದರೆ PDF ನೋಟ್ಸ್ಗಳನ್ನು ತಗೊತಿದ್ದಾರೆ. ಕೇವಲ 100 ರೂಪೀಸ್ಗೆ ನಿಮ್ಮ ಸಬ್ಜೆಕ್ಟ್ ವೈಸು ಪೇಪರ್ 1 ಮತ್ತು ಪೇಪರ್ 2 ಪೇಪರ್ 3 ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ಗಳನ್ನು ಕಳಿಸ್ತಿದ್ವಿ. ಸೊ HSTR ಆಗಿರ್ಬೋದು ಮತ್ತು ಕ್ರೈಸ್ ಸ್ಕೂಲ್ಗಳಲ್ಲಿ ಪ್ರಮುಖವಾಗಿ ನೋಟ್ಸ್ಗಳನ್ನು ತಗೊಳ್ಳಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಅಲ್ಲಿ ಏನಪ್ಪ ಅಂದರೆ ಪೇಪರ್ 1 ಪೇಪರ್ 2 ಸಂಬಂಧಪಟ್ಟಿರ್ತಕ್ಕಂಥದ್ದು ಹಲವಾರು ರೀತಿಯಾಗಿರ್ತಕ್ಕಂಥ ಆಪ್ಷನಲ್ ಸಬ್ಜೆಕ್ಟು ಮತ್ತು GK ಸಂಬಂಧಪಟ್ಟಿರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಅಲ್ಲಿ GKಗೆ ಸಂಬಂಧಪಟ್ಟಿರ್ತಕ್ಕಂಥ ನಾವು ಪೇಪರ್ 1 ಸೆಟ್ನಲ್ಲಿ PDF ನೋಟ್ಸ್ ಕಳಿಸ್ತೀವಿ. ಪೇಪರ್ 2ನಲ್ಲಿ ಕೂಡ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಏನಿದೆಯೋ ಅದನ್ನು ಕೂಡ ಕಳಿಸ್ತೀವಿ. ಸೊ ಇಂಗ್ಲೀಷ್ ಆರ್ ಕನ್ನಡ ಮೀಡಿಯಂ ಯಾವುದೇ ಮೀಡಿಯಂ ಆಗಿರಲಿ ನಾವು ನೋಟ್ಸ್ಗಳನ್ನು ಕಳಿಸ್ತೀವಿ. ನಮ್ಮ ತಲೆ ಏನಪ್ಪ ಅಂದರೆ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷಲ್ಲೂ ಎರಡೂ ಕೂಡ ಏನಪ್ಪ ಅಂದರೆ ಇವೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಉದಾಹರಣೆ ಇನ್ನೊಂದು ಹೇಳ್ಬೇಕು ಅನ್ನೋದಾದರೆ ಈ HSTR ಆಗಿರ್ಬೋದು ಉಳಿದಿರ್ತಕ್ಕಂಥ ಎಲ್ಲ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೆಲವೊಂದು ಏನಪ್ಪ ಅಂದರೆ ಪರೀಕ್ಷೆಯಲ್ಲಿ ಬದಲಾವಣೆಗಳನ್ನು ಉಂಟಾಗ್ತವೆ, ಬರವಣಿಗೆ ಆಗ್ತವೆ ಅನ್ನೋದ್ರ ಬಗ್ಗೆ ಕೆಲವೊಂದು ಸ್ನೇಹಿತರು ಕೇಳಿದೆ. ಸೊ ನಾನು ಒಂದೇ ಹೇಳೋದು, ಸೊ ನಿಮ್ಮ ಕಂಟೆಂಟ್ ನಿಮ್ಮ ಸಬ್ಜೆಕ್ಟ್ ಮೇಲೆ ಗ್ರಿಫ್ ಇದ್ದರೆ ಸೊ ಅವ್ರು ಯಾವುದೇ ರೀತಿಯಾಗಿ ಕೊಟ್ಟರು, ಸೊ ಇನ್ನೂ ಬದಲಾವಣೆ ಆಗಿಲ್ಲ, ಸೊ ಕೊಟ್ಟರು ನೀವು ಬರೀಬೋದು. ಹಾಗಾಗಿ ಸೊ PDF ನೋಟ್ಸ್ ಕೂಡ ಎಕ್ಸ್ಪ್ಲನೇಷನ್ ಮೆಥಡ್ನಲ್ಲೇ ಕೂಡ ಇವೆ. ಹಾಗಾಗಿ ಅದೇ ಆ ರೀತಿಯಾಗಿರ್ತಕ್ಕಂಥ ನಾವು ನೋಟ್ಸನ್ನೇ ಕಳಿಸ್ತೀವಿ. ಉದಾಹರಣೆ ಮತ್ತು ಇನ್ನೊಂದು ಹೇಳ್ಬೇಕು ಅನ್ನೋದಾದರೆ ಸೊ PDF ನೋಟ್ಸ್ ಪಡೆಯೋರು ಸೊ ಕನ್ನಡ ಆರು ಇಂಗ್ಲೀಷ್ ಮೀಡಿಯಂ ಅಂತ ಹೇಳಿದೆ. ಸೊ ಎರಡೂ ಮೀಡಿಯಂನಲ್ಲಿ ಕಳಿಸಿ ಅನ್ನೋದಾದರೆ ಸೊ ಅದೇ ಅಮೌಂಟ್ನಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂನಲ್ಲಿಯೂ ನಾವು ಕಳಿಸ್ತೀವಿ ಅಂತ ನಾನು ಹೇಳ್ಬೋದು. ಹಾಗಾಗಿ ಇದು ಒಂದು ಪ್ಲಸ್ ಫ್ಯೂಚರ್ ಆಗಿರ್ತಕ್ಕಂಥ ನಾವು ಬೆನಿಫಿಟ್ ಕೊಡ್ತಿದ್ವಿ. ಜೊತೆಗೆ ಇನ್ನೊಂದು ಫ್ಯೂಚರ್ ಬೆನಿಫಿಟ್ ಏನನ್ನೋದಾದರೆ ಸೊ ವಾಟ್ಸಪ್ ಮುಖಾಂತರ ಏನು PDF ನೋಟ್ಸ್ ಪಡಿತಿರೋ 100 ರೂಪೀಸ್ಗೆ ನಿಮ್ಮ ಸಬ್ಜೆಕ್ಟ್ ವೈಸು ಹಿಂದಿ, ಇಂಗ್ಲೀಷು, ಕನ್ನಡ ಆಗಿರ್ಬೋದು, CB ಆಗಿರ್ಬೋದು, ಸೈನ್ಸ್ ಮೆಥಡ್ PM ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಮತ್ತು ಕಂಪ್ಯೂಟರ್ ಟೀಚರ್ ಆಗಿರ್ಬೋದು ಮತ್ತು PT ಟೀಚರ್ ಅಂದರೆ ದೈಹಿಕ ಶಿಕ್ಷಕರು ಅಂತೀವಲ್ಲ, ಸೊ ಅವರೆಲ್ಲ ಶಿಕ್ಷಕರಿಗೂ ಸೊ PDF ನೋಟ್ಸ್ಗಳು ಇವೆ. ಸೊ ಹಾಗಾಗಿ ಯಾರ್ಯಾರಿಗೆ ಬೇಕು ಇಂಟ್ರೆಸ್ಟ್ ಇದೆಯೋ ಸೊ ಆಲ್ರೆಡಿ ಏನು ತಗೊಂಡಿದ್ರು ಅವ್ರನ್ನೆಲ್ಲ ಬಿಟ್ಟು ಸೊ ಹೊಸ್ದಾಗಿ ಯಾರು ಇನ್ನೂ ತಗೋಬೇಕು ನೋಡ್ತಿದ್ರು ಎಲ್ಲ ಸ್ನೇಹಿತರು ತಗೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ 100 ರೂಪೀಸ್ಗೆ ಈ ನೋಟ್ಸು ಎಲ್ಲಿ ಸಿಗುವುದಿಲ್ಲ. ಹಾಗಾಗಿ ನಾವು ಒಂದು ನಿಮ್ಮ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಕೊಡ್ತಿದ್ದೀವಿ. ಸೊ ಮತ್ತು ಜೊತೆಗೆ ಏನು ಮಾಡ್ತಿದ್ದೀವಪ್ಪ ಅಂದರೆ ನೋಟ್ಸ್ಗಳು ಏನು ತೊಗೊತಿದ್ರು ಅವರೆಲ್ಲರಿಗೂ ಸೊ ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ನಿಂದ ಸೊ ಅವ್ರನ್ನ ಆ್ಯಡ್ ಮಾಡ್ಕೊಂಡು ಉಳಿದಿರ್ತಕ್ಕಂಥ ಏನಾದರೂ ಅಪ್ಡೇಟ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ಗಳಿದ್ದರೆ ಅಥವಾ ಏನಾದರೂ ಟೆಸ್ಟು ಮಾಡಿರ್ತಕ್ಕಂತಹ ಪೇಪರ್ಸ್ಗಳಿದ್ದರೆ ಏನಾದರೂ ಇನ್ಫಾರ್ಮೇಷನ್ ಎಕ್ಸಾಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಕೋರ್ಗೆ ಹೆಲ್ಪ್ ಆಗುವ ವಿಷಯಗಳಿದ್ದರೆ ಸೊ ನಾವು ಅಲ್ಲಿ ಸೆಂಡ್ ಮಾಡ್ತಿರ್ತೀವಿ ಆ ಗ್ರೂಪಿಗೆ. ಹಾಗಾಗಿ ಸೊ ಇದು ಫ್ಯೂಚರ್ ಆಗಿರ್ತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂಥ ಬೆನಿಫಿಟ್ ಅದಾವೆ. ಹಾಗಾಗಿ ಕೇವಲ 100 ರೂಪೀಸ್ಗೆ ನಿಮ್ಮನ್ನು ಎಕ್ಸಾಮ್ಗೆ ಒಂದು ಸೈಡ್ ಆಗಿರ್ತಕ್ಕಂಥ ಹೆಲ್ಪ್ ಮಾಡುವ ಒಂದು ಉದ್ದೇಶವೂ ಕೂಡ ಇದೆ ಅಂತ ನಾವು ಹೇಳ್ಬೋದು. ಹಾಗಾಗಿ ನಾನು ನೋಡೋಣ ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ವಿಚಾರವನ್ನು ಕೂಡ ಹೇಳ್ತೀನಿ. ಜೊತೆಗೆ ನೋಡಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ PDF ನೋಟ್ಸ್ಗಳನ್ನು ಕಳಿಸ್ತೀವಿ. ಸೊ ಎಲ್ಲ ಸಬ್ಜೆಕ್ಟ್ ಎನಿ ಲ್ಯಾಂಗ್ವೇಜಸ್ ಶಿಕ್ಷಕರ ನೇಮಕಾತಿ ಯಾವುದೇ ಶಿಕ್ಷಕರು ಇರಲಿ ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ಗಳನ್ನು ಕಳಿಸ್ತೀವಿ ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೀನಿ. ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ. ಸೊ ಯಾರ್ಯಾರು ಈಗ ಪ್ರೈಸ್ ಸ್ಕೂಲ್ಗೆ ಹಾಕಿದ್ರು ಸೊ ಚೆನ್ನಾಗಿ ಓದಿ ಸೊ ನಿಮ್ಮ ಹುದ್ದೆಗಳನ್ನು ಹಿಡೀರಿ. ಜೊತೆಗೆ ಈಗ ಬರ್ತಕ್ಕಂಥ HSTR ಹುದ್ದೆಗಳಾಗಿರ್ಬೋದು, GPSTR ಮತ್ತು PSTR ಹುದ್ದೆಗಳನ್ನು ಕೂಡ ನೀವು ಚೆನ್ನಾಗಿ ಸ್ಟಡಿ ಮಾಡಿ ಬರ್ತಕ್ಕಂಥ ನೋಟಿಫಿಕೇಷನ್ನಲ್ಲಿ ಎಲ್ಲರೂ ಸಕ್ಸಸ್ಫುಲ್ಲಾಗಿ ನೀವು ಶಿಕ್ಷಕರ ಹುದ್ದೆಯನ್ನು ಹಿಡೀರಿ ಅಂತ ನಾನು ಹೇಳ್ತಾ ನಾನು ಮುಂದಿನ ತರಗತಿಯಲ್ಲಿ ಇದಕ್ಕೇನಾದರೂ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ ಸಿಕ್ಕರೆ ನಾನು ಹೇಳ್ತಾ ಹೋಗ್ತೀನಿ ಅಂತ ಹೇಳಿ ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.